ಸಚಿವರುಗಳಿಗೆ ಶಾಸಕರುಗಳಿಗೆ ಈ ರೀತಿಯ ಜವಾಬ್ದಾರಿನ ಬಿಟ್ಟಿ IPL ಟಿಕೆಟ್ಗೆ ಹಿಂಗೂ ಮಾಡ್ತೀರಾ. ನಿಮ್ಮ ಕ್ಷೇತ್ರದಲ್ಲಿ ಜನ ಸಂಕಷ್ಟದಲ್ಲಿದ್ದಾರೆ, ಬಟ್ ನಿಮಗೆ ಮ್ಯಾಚ್ ನೋಡೋ ಚಿಂತೆ. ಯಾಕೆ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ಟಿಕೆಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಟಿಕೆಟ್ ಆಲ್ರೆಡಿ ಅವ್ರಿಗೆ 3 ಕೊಡ್ತೀವಿ ಅಂತ ಹೇಳಾಯ್ತು. ಮುಂದುವರೆದಂತೆ ಏನಾಗ್ತಾ ಇದೆ, ನೀವು ಎಲೆಕ್ಟ್ ಮಾಡಿ ಕಳಿಸಿರುವ ರಾಜಕಾರಣಿಗಳು ಯಾವ ರೀತಿಯ ಮೋಜು ಮಸ್ತಿಯಲ್ಲಿ ತೊಡಕೊಂಡಿದ್ದಾರೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ನಿಮ್ಮ ಸಮಸ್ಯೆನ ಕೇಳಬೇಕಾಗಿರೋರು ಅವರು ನಿಮ್ ಜೊತೆ ನಿಂತ್ಕೊಳ್ಳಲ್ಲ, ಅವ್ರಿಗೆ ಸಂಬಂಧಪಟ್ಟಂಥವ್ರನ್ನು ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಹೋಗ್ತೀವಿ. ನಿಮಗೆ ಜನರ ನೋವು ಜನರ ಕಷ್ಟ ಲೆಕ್ಕಕ್ಕೆ ಇಲ್ಲ. ಈ ಕಡೆ ಕಿಲೋಮೀಟರ್ ಗಟ್ಟಲೆ ಖಾಲಿ ಸಿಲಿಂಡರ್ಗಳನ್ನು ಇಟ್ಕೊಂಡು ಗ್ಯಾಸ್ಗಾಗಿ ಕಾಯ್ತಾ ಇದ್ದಾರೆ, ಸ್ಪಂದಿಸಲ್ಲ ನೀವು. ಆಟೋಗಳು ಕ್ಯೂ ನಿಂತ್ಕೊಂಡಿವೆ ಗ್ಯಾಸ್ ಬಂಕ್ಗಳ ಮುಂದೆ, ತಲೆ ಕೆಡಿಸ್ಕೊಳ್ಳಲ್ಲ ನೀವು. ಬಟ್ IPL ಟಿಕೆಟ್ಗೆ ಹೋಗಿ ರಾಜಕಾರಣಿಗಳು ಕ್ಯೂ ನಿಲ್ತಲ್ಲ, ಬದಲಿಗೆ ಅವರ PAಗಳನ್ನ ಕ್ಯೂ ನಿಲ್ಲಿಸ್ತಾ ಇದ್ದಾರೆ. ಈ ಕಡೆ ನೀವಂತೂ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ, ನಿಮ್ಮ PAಗಳೇ ಅಲ್ವಾ ರೆಸ್ಪಾಂಡ್ ಮಾಡೋದು. ಸಾಹೇಬ್ರಿದ್ದಾರೆ, ಸಾಹೇಬ್ರು ಮಂಕೊಂಡಿದ್ದಾರೆ, ಸಾಹೇಬ್ರು ಮೀಟಿಂಗ್ ಅಲ್ಲಿ ಇದ್ದಾರೆ, ಸಾಹೇಬ್ರು ಪೂಜೆ ಮಾಡ್ತಾ ಇದ್ದಾರೆ, ಸಾಹೇಬ್ರು ಸ್ನಾನಕ್ಕೆ ಹೋಗಿದ್ದಾರೆ. ಇದನ್ನೆಲ್ಲ ಯಾರು ಉತ್ತರ ಕೊಡೋದು? ನಿಮ್ಮ PAಗಳಲ್ವಾ. ಅವ್ರುಗಳು ಒಬ್ರಿಂದ ಒಬ್ರು ಈ ಗುಂಪು ಕಟ್ಕೊಂಡು ನಾಳಿನ RCB ಮ್ಯಾಚ್ ಟಿಕೆಟ್ ತಗೊಳಕ್ಕೆ ಮುಂದಾಗ್ತಾ ಇದ್ದಾರೆ. ಗ್ಯಾಸ್ ಸಮಸ್ಯೆ ನಿಮ್ ತಲೆನೋವಿಲ್ಲ, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ತಾ ಇರೋದು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಂಪಾರ್ಟೆಂಟ್ ಯಾವುದು ನಿಮಗೆ? ಮ್ಯಾಚ್ನ ಟಿಕೆಟ್. ಅದು ಯಾವುದು? ಬಿಟ್ಟಿ ಟಿಕೆಟ್. ಸದನದಲ್ಲಿ ಪ್ರತಿ ನಿಮಿಷಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುವ ಸದನದಲ್ಲಿ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಹೆಂಡತಿ ಮಕ್ಕಳು ಕೇಳ್ತಾರೆ ಮ್ಯಾಚ್ ನೋಡ್ಬೇಕು ಅಂತ. ನಾವು VIP ಜನಸಾಮಾನ್ಯರ ಜೊತೆ ಕುತ್ಕೊಂಡು ನೋಡಕ್ಕಾಗತ್ತಾ? ನಮಗೊಂದು ಸಪ್ರೇಟ್ ಲಾಂಚ್ ಮಾಡಿ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದೆ ತಡ ಸಿದ್ದರಾಮಯ್ಯ ಅವ್ರನ್ನ ಬಂದು ಸಂಬಂಧಪಟ್ಟಂಥವ್ರು ಮೀಟ್ ಮಾಡಿದ್ರು, ಕೈ ಮುಗಿದ್ರು. ಓ ಆಯ್ತು ಮಾಡ್ಕೊಡ್ತೀವಿ ಬಿಡಿ ಅಂದ್ರು. DK ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಿದ್ರು, ಟಿಕೆಟ್ ಅನೌನ್ಸ್ ಮಾಡಿಯೇ ಬಿಟ್ರು. ಇವಾಗಿಂದ 3 ಟಿಕೆಟ್ ಸಿಗುತ್ತೆ ಅವ್ರಿಗೆ, ಸ್ಪೆಷಲ್ ಲಾಂಚ್ ಇರುತ್ತೆ. ಆಯ್ತು ತಗೊಳ್ಳಿ, ಬೇಡ ಅಂತಿಲ್ಲ. ಇದರಿಂದ ಏನೋ ಖಜಾನೆ ಖಾಲಿ ಆಗೋಗ್ಬಿಡ್ತು. ಒಂದೊಂದು ಟಿಕೆಟ್ 5,000 6,000 ಇರುತ್ತಾ? 3 ಕೊಟ್ರೆ ಖಜಾನೆ 224 ಜನಕ್ಕೆ ಖಾಲಿ ಆಗ್ಬಿಡ್ತು ಅಂತ ಹೇಳ್ತಾ ಇಲ್ಲ. ಬದಲಿಗೆ ನಿಮ್ಮ ಫೋನ್ನ ಅಟೆಂಡ್ ಮಾಡಬೇಕಾಗಿರೋರು, ನಿಮ್ಮ ಕೆಲಸ ಕಾರ್ಯಗಳು ಹಿಂಗಿದಾವೆ ಅಂತ ಹೇಳ್ಬೇಕಾಗಿರೋರು ಎಲ್ಲರೂ ಕೂಡ ಅಲ್ಲಿ ನೋಡಿ, ಅಲ್ಲಿ ಈ ಬಸ್ ಸ್ಟ್ಯಾಂಡ್ ಬಾತ್ರೂಮ್ಗಳ ಮುಂದೆ ಕ್ಯೂ ನಿಂತ್ಕೊಳ್ತಾರಲ್ಲ, ಹಂಗೆ ನಿಮ್ಮ PAಗಳು ಕ್ಯೂ ನಿಂತ್ಕೊಂಡಿದ್ದಾರೆ. ಯಾರೋ ಒಬ್ರು ಇಬ್ರು ಹೇಳ್ತಾ ಇದ್ರಪ್ಪ ಗಟ್ಟಿ ಮನ್ಸು ಮಾಡಿ, ನಂಗೆ ಇಷ್ಟು ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದೆ, ಯಾವ ಪುಕ್ಷಟ್ಟೆ ಟಿಕೆಟು ಬೇಡ ಅಂತ ಹೇಳ್ಕೊಂಡು ಪ್ರಚಾರದಲ್ಲಿ ತೊಡಕೊಂಡಿದ್ದಾರೆ. ಅದರ ನಡುವೆ ನಿಮ್ಮ PAಗಳು